ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಮುತ್ತಣ್ಣ ಏನಪ್ಪ ಇವತ್ತು ಏನು ವಿಷಯ ತಾಂಡು ಬಂದಾನೆ ಅಂದರೆ, ಕಂಚಿ ಶ್ರೀಗಳು, ನಮ್ಮ ಜಗದ್ಗುರುಗಳು ಕಂಚಿ ಶ್ರೀಗಳು ಒಂದು ಕಾಲದಲ್ಲಿ ಮಾತು ಹೇಳಿದ್ರಂತೆ. ಯಾರನ್ನ ವಿಚಾರಿಸ್ಬೇಕಾರೆ ಕೇಳ್ಬೇಕಾರೆ, ನೇಪಾಳ ನಮ್ಮ ಸೀತೆಯ ತವರೂರು ಅಂತ ಕರೆಯಲ್ಪಡುತ್ತದೆ. ಆದರೆ ನೇಪಾಳಕ್ಕೆ ಕಂಚಿ ಶ್ರೀಗಳು ಏನು ಹೇಳಿದ್ರು, ಇವತ್ತು ನೇಪಾಳದಲ್ಲಿ ಏನು ನಡೀತಾ ಇದೆ, ಕರ್ನಾಟಕಕ್ಕೂ ನೇಪಾಳಕ್ಕೂ ಈಗ ಪ್ರಧಾನಿಯಾಗಿರೋ ವ್ಯಕ್ತಿಗೂ ಏನು ಸಂಬಂಧ, ನಿಮಗೆ ವಿವರವಾಗಿ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಬಾಲೇಂದರ್ ಶಾ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಯಾವ ರೀತಿ ಅಂದರೆ ನೋಡಿ, ಎಲ್ಲ ಹಿಂದೂ ಸಂಸ್ಕೃತಿಲಿ ನಾವು ಹೆಂಗೆ ಒಂದು ಹೊಸ ಮನೆಗೆ ಹೋಗಿ ಒಂದು ಹೊಸ ಕೆಲಸ ಶುರು ಮಾಡ್ಬೇಕಾದ್ರೆ ಭಗವಂತನ ಪೂಜೆ ಮಾಡಿ ಶ್ರೀಹರಿಗೆ ಜ್ಞಾನ ಮಾಡ್ತೀವಲ್ಲ, ಆ ಥರ ಪ್ರತಿಯೊಂದು ಹೋಗ್ಬೇಕಾದ್ರೆ ಬಾಗಿಲು ಮೆಟ್ಲುಗಳನ್ನು ಅವರು ಅವ್ರ ಪತ್ನಿನೂ ಸೇಮ್ ಹಿಂದೂ ಸಂಸ್ಕೃತಿ ಇರುತ್ತಲ್ಲ ಅದೇ ಥರ ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ. ಬಹು ವರ್ಷಗಳ ಕಾಲ ಆದಮೇಲೆ ನೇಪಾಳಕ್ಕೊಬ್ಬರು ಹಿಂದೂ ಪ್ರಧಾನಿ ಬರ್ತಾ ಇದ್ದಾರೆ, ಮತ್ತು ಯಂಗ್ ಎನರ್ಜೆಟಿಕ್ ಪ್ರಧಾನಿ ಬರ್ತಾ ಇದ್ದಾರೆ. ಕಂಚಿ ಶ್ರೀಗಳು ಹಿಂದೊಮ್ಮೆ ಭವಿಷ್ಯ ಹೇಳಿದ್ರಂತೆ, ನೋಡಿ ಕಾಲ ಕಾಲಕ್ಕೂ ಹಿಂದುತ್ವ ಸ್ಥಾಪನೆ ಆಗೇ ಆಗುತ್ತೆ, ನೇಪಾಳದಿಂದಲೇ ಶುರು ಆಗುತ್ತೆ ಆ ಸೀತಾ ಮಾತೆ ತವರೂರಿಂದ ಅಂತ. ಆ ಮಾತು ಸತ್ಯ ಆಗ್ತಿದೆ ಅಂತ ಕಾಣಿಸುತ್ತೆ ಸ್ನೇಹಿತರೆ. ಯಾಕಂದರೆ ಈ ಅಪರೂಪದಲ್ಲಿ ಅಪರೂಪ ಅಂತ ದೇಶಗಳಲ್ಲಿ ಕಾಣ್ತಿದ್ದು ನೇಪಾಳದಲ್ಲಿ. ಯಾಕೆ ಅಂದರೆ ಇದು ಸೋಷಲ್ ಮೀಡಿಯಾ ಬಾನ್ ಮಾಡಿದ್ರು, ಅದು ಇದು ಹೊಡೆದಾಟ, ಬರೀ ಹಿಂದೂ ಮುಸ್ಲಿಂ ಗಲಾಟೆಗಳೇ ನಡೀತಾ ಇತ್ತು. ಇದರಲ್ಲಿ ಗೆದ್ದು ಬಂದ ಮಗ ಬಾಲೇಂದರ್ ಶಾ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಸೇಮ್ ಹಿಂದೂಗಳು ರೀತಿಯೇ, ಎಲ್ಲ ಹಿಂದೂಗಳೇ ಅಲ್ವಾ, ಎಲ್ಲ ಪೂಜೆ ಪುನಸ್ಕಾರ ಮಾಡಿದ್ದಾರೆ ಸ್ನೇಹಿತರೆ. ಒಳ್ಳೆಯದಾಗಲಿ, ಅವರಿಗೆ ಶುಭವಾಗಲಿ. ಅಲ್ಲಿ ಏನೇನು ಆಡಳಿತ ಅಚಲಿತವಾಗಿತ್ತು, ಆಡಳಿತ ಸರಿ ಹೊಂದಲಿ, ಅವರ ಅಧಿಕಾರ ಅವಧಿ ಸುಗಮವಾಗಿರಲಿ, ಮತ್ತೆ ಪ್ರಧಾನಿಯಾಗಿ ಗೆದ್ದು ಬಂದು ಅಲ್ಲಿ ಆಗ್ತಿರೋ ಅನ್ಯಾಯಗಳನ್ನು ತಡೀಲಿ, ನಮ್ಮ ಹಿಂದೂಗಳನ್ನು ಕಾಪಾಡಲಿ. ಯಾಕೆ ಅಂದರೆ ಅಲ್ಲಿ ಆಗ್ತಿರೋದು ಅದೇ ಅಲ್ವನ್ರಿ, ಬಾಂಗ್ಲಾದೇಶ ನೇಪಾಳದಲ್ಲಿ ಏನಾಗ್ತಾಯಿತ್ತು. ಈಗ ಬಂದಿದ್ದಾರೆ, ನೋಡೋಣ ಮುಂದಿನ ಕಾರ್ಯವಾಕ್ಯರನ್ನ. ಅದಲ್ಲ, ಪುನೀತ್ ರಾಜ್ಕುಮಾರ್ ಅಭಿಮಾನಿ ಕಣ್ರಿ. ಯಾವ ಪುನೀತ್ ರಾಜ್ಕುಮಾರ್, ಗೊಂಬೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬರೀ ಹಾಡಲಾಗಲಿಲ್ಲ ರೀ, ಅವರು ನಿಜ ಜೀವನದಲ್ಲೂ ರಾಜ್ಕುಮಾರ ಹಾಕಿ ರಾಜನಾಗೆ ಬಾಳಿ ರಾಜನಾಗೆ ಹೋದರು. ಇವತ್ತು ಅವ್ರು ರಾಜನಾಗಿ ನಮ್ಮೊಳಗೆ ಬದುಕಿದ್ದಾರೆ ಪುನೀತ್ ರಾಜ್ಕುಮಾರ್. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅವರು ಅಭಿಮಾನಿ ಅಂತೆ. ನೋಡಿ, ಒಳ್ಳೆ ಅಭಿಮಾನಿ ಅಂದರೆ ಒಬ್ಬ ಮನುಷ್ಯ ಒಳ್ಳೆಯನ್ನು ಫಾಲೋ ಮಾಡೋದು. ಜೀವನದಲ್ಲಿ ಅವರ ಆದರ್ಶ ವ್ಯಕ್ತಿತ್ವ, ಅವರ ವಿಷಯಗಳನ್ನ ಫಾಲೋ ಮಾಡಿದ್ರಂತೆ. ಬಸವನಗುಡಿಲಿ ಅವರಿಗೆ ಕಟೌಟ್ ಹಾಕಿದ್ದಾರೆ, ಎಲ್ಲ ಇದ್ದಾರೆ, ಅಭಿಮಾನ ಸಲ್ಲಿಸಿದ್ದಾರೆ ನೇಪಾಳದ ಪ್ರಧಾನಮಂತ್ರಿ ಅವರಿಗೆ. ಸಂತೋಷ ಅಲ್ವೇನ್ರಿ? ನಮ್ಮ ಕನ್ನಡದ ಹೆಮ್ಮೆಯ ನಟ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ಅವರ ಒಂದು ಪಿಕ್ಚರು, ಅವರ ವಿಷಯಗಳಿಂದ ಪ್ರೇರಿತಗೊಂಡಿದ್ದರು. ಅಂದರೆ ಅವರು ಇಲ್ಲಿ ಓದಿದವರು, ನೇಪಾಳ ಪ್ರಧಾನಿ ಆಗಿರೋರು ಇವರು. ನೋಡಿ ಸ್ನೇಹಿತರೆ, ಯಾವತ್ತೂ ಅಂಥವ್ರನ್ನ ಫಾಲೋ ಮಾಡಿ, ಯಾವತ್ತು ಆದರ್ಶವಾಗಿ ಬದುಕಿ. 2 ದಿನ, ಇವತ್ತಿಲ್ಲ ನಾಳೆ ಹೋಗ್ಬಿಡ್ತೀವಿ ನಾವು. ಇಂಥ ವ್ಯಕ್ತಿಗಳ ಆದರ್ಶ ತಗೊಳ್ಳಿ, ಪುನೀತ್ ರಾಜ್ಕುಮಾರ್ ಅವ್ರನ್ನ. ತಿಳಿದಂತೆ 2 ಮಾತು ಈ ಮುತ್ತಣ್ಣ ನಿಮ್ಮ ಮುಂದೆ ಇಟ್ಟಿದ್ದಾನೆ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಹರಸಿ, ಕಾಪಾಡಿ. ಜೈ ಶ್ರೀರಾಮ್.